ಖಳನಾಯಕ ಏನಪ್ಪ ಅನ್ನೋಂಥ ಭಾವನೆ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕಂದರೆ ಎಲ್ಲದಕ್ಕೂ ಅವರು ದಾಖಲೆ ಕೊಟ್ಟು ವ್ಯವಹಾರ ಮಾಡ್ತಾ ಇದ್ದಾರೆ, ಹಂಗೆ ಹೇಳ್ತಾ ಇಲ್ಲ. ಅದಕ್ಕೆ ಅವ್ರು ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೋಗ್ರಿ, ಮತ್ತೆ ಲೋಕತರ ಹೋಗ್ರಿ, ಕೇಳಿ ನಾವು ರೆಡಿ ಇದ್ದೀವಿ ಅನ್ನುವಂಥ ಹೋರಾಟ ನಡೆಸಿದ್ದಾರೆ. ಮತ್ತು ಆಲ್ರೆಡಿ ಅದರ ಮೇಲೆ ಈಗ ರಿಸರ್ಚ್ ನಡೆಸಿದ್ದಾರೆ. ಅವರು ರಿಸರ್ಚ್ ನಡೆಸಿ ಎಲ್ಲೆಲ್ಲಿ ಏನು ನಡೆದ, ಏನು ಮತ ಹೆಂಗೆ ಬೋಗಸ್ ಆಗ್ತಾಯಿದ್ದು ಎಂತು ಏನು ಅವ್ರ ಅನಾಲಿಸಿಸ್ ನೋಡಿದ್ರೆ ಎಷ್ಟು ಮಟ್ಟಿಗೆ ನಡೀತಾ ಇದೆ. ಬೋಗಸ್ ಮತದಾನ ಆಗಿರ್ಬೋದು, ಬೋಗಸ್ ಮತದಾನಕ್ಕೆ ಯಾವುದು ಇಲ್ಲೀಗ ಅನ್ನೋದು ನಿಮಗೆ ಗೊತ್ತು. ಯಾಕಂತಂದ್ರೆ ಹೊಸ ಮತದಾನ ಸೃಷ್ಟಿ ಮಾಡಿಬಿಟ್ಟಾರ್ರಿ. ಒಂದು ಸಣ್ಣ ಮನೆಯೊಳಗೆ 100 ಜನ ಇರೋದು, ಅದನ್ನು ಅಪ್ಲೋಡ್ ಮಾಡ್ತಾ ಹೋಗುವಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಅದರ ಸೇಮ್ ಹೆಸರು ಅನೇಕ ಓಟುಗಳು. ಹೀಗಾಗಿ ಒಂದೊಂದು ಕ್ಷೇತ್ರದಲ್ಲಿ ಕಡಿಮೆ ಅನ್ನೋದು 50,000 1 ಲಕ್ಷ ಓಟುಗಳು ಡಿಫ್ರೆನ್ಸ್ ಕಾಣೋದ್ರಿಂದಾಗೆ ಸಹಜವಾಗಿ ಅದರ ಪ್ರತಿಫಲ ಯಾರಿಗೆ ಸಿಗ್ತದಪ್ಪ ಅಂದರೆ BJP ಸಿಗ್ತದೆ ಅನ್ನೋಂಥದ್ದು ಯಾರಿಗೂ ಅನಿಸ್ತದೆ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವರ ಪ್ರತಿ ಮಾತು ಸಹಿತ ಹೌದಪ್ಪ ಇದು ಸತ್ಯದ ಅನ್ನುವಂಥ ಮಾತು. ಮೊದಲಿಗೆ ಈ ಬೋಗಸ್ ಮತದಾನ ಮಾಡೋದು, ರಿಗ್ಗಿಂಗ್ ಮಾಡೋದು, ಮತ್ತೇನು ಮಾಡೋದು BJPಗೆ ಕರೆಸಿದವರ ಕಾಂಗ್ರೆಸ್ಸಿಗರು ಅನ್ನೋದ್ರ ಎರಡು ಮಾತೇ ಇಲ್ಲ. ಆದರೆ ನಂತರ ದಿನಗಳಲ್ಲಿ ಕಾಂಗ್ರೆಸ್ನ ಮೀರಿಸುವಷ್ಟು ಈ ಒಂದು ಕೆಲಸಗಳನ್ನು ಮಾಡೋರಿಗೆ BJPನೂ ಮೈರಾಗಿ ಹೋಗ್ಬಿಟ್ಟದ. ಅದಕ್ಕಾಗಿ ಗೆಲುವು ಹೆಂಗೆ ಗೆಲ್ಲಬೇಕಪ್ಪ, ನಾವು ಯಾವ ರೀತಿ ಗೆಲ್ಲಬೇಕು ಅವರು ಮೈರಾಗಿದ್ದಾರೆ. ನಾವು ಈ ರೀತಿ ಹೋದ್ರೆ ಆಯ್ತಪ್ಪ ಅಂತ ಅಂದ್ರೆ ಒಬ್ಬರ ಹೆಸರೇ 100 ಓಟ್ಗಳನ್ನು ಮಾಡಿ ಆ ಓಟ್ಗಳನ್ನು ಇಲ್ಲೇ ಹಾಕಿಸುವಂಥ ಪ್ರಯತ್ನ ಮಾಡುವಂಥದ್ದು. ಯಾಕಂದ್ರೆ ಒಂದು ಯಾವುದೇ ಕ್ಷೇತ್ರದಲ್ಲಿ ಅದು ಭಾಳ ಡಿಫ್ರೆನ್ಸ್ ಇರೋದಿಲ್ಲ ರೀ. ಆಡಳಿತಾರೂಢ ಮತ್ತು ಈ ಒಂದು ವಿರೋಧ ಪಕ್ಷದ ಮಧ್ಯದಲ್ಲೇ ಭಾಳ ಅಂದ್ರೆ ಒಂದು 2-3% ಡಿಫ್ರೆನ್ಸ್ ಆಗ್ತಿರ್ತದೆ. 2-3% ಓಟ್ಗಳು ಆ ಕಡೆ ಹೋದ್ರೆ ಅದು ಗೆಲ್ತದೆ, ಈ ಕಡೆ ಬಂದ್ರೆ ಇದು ಗೆಲ್ತದೆ. ಅಂದರೆ ಕಾಂಗ್ರೆಸ್ ಗೆಲ್ತದೆ, ಅದು BJPನೂ ಗೆಲ್ತವಂತ. ಈ ತಂತ್ರಗಾರಿಕೆ ಮೋದಿ ಅವರು ಶಾ ಅವರು ಮಾಡಿದ್ದಾರೆ ಅಂತೇಳಿ ಅದಕ್ಕೆ ತಮಗೆ ಬೇಕಾಗುವಂತಹ ಒಬ್ಬ ವ್ಯಕ್ತಿಯನ್ನು ಎಲೆಕ್ಷನ್ ಕಮಿಷನ್ ಮಾಡಿಕೊಂಡು ಎರಡೂ ಒಂದರಿಂದ ಕಾನೂನು ಮಾಡಿಬಿಟ್ರೆ ಲಿಂಗರು ಬೇಡಪ್ಪ ಈ ಥರ